ನನ್ನನ್ನು ಯಾರು ನಂಬುತ್ತಾರೋ ನಾನು ನಡೆಸ ಕ್ರಿಯೆಗಳು ಅವನ್ನು ನಡೆಸ್ತಾ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳು, ಅಲ್ಲೆಲ್ಲೂಯ್ಯ. ಈಗೊಂದು ನಾನು ನಂಬೋರಾಗಿರ್ಬೇಕು. ನಾವು ನಂಬಿ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ನಾನು ಸೇವೆ ಮಾಡ್ತಾ ಇದ್ದೀನಿ, ನನಗೆ ಶಕ್ತಿ ಕೊಡು, ನೀನು ಫಲ ನನಗೆ ಕೊಡು, ನಾನು ನಂಬಿದ್ದೀನಿ, ನಾನು ಸೇವೆ ಮಾಡಬೇಕು ದೇವರೇ, ಲೋಕದ ಒಳಗ ನಿನ್ನ ಸುವಾರ್ತೆ ನನ್ನ ಸಾರಿಬೇಕು. ನಿಜವಾಗ ದೇವರು ನೀನಾಗಿದೆ ಕರ್ತದೆ, ನನ್ನ ನಂಬಿದ್ದೀನಿ, ನನ್ನ ಸೃಷ್ಟಿಕರ್ತನ ದೇವರು ನೀನಿದ್ದಿ, ನೀನು ಅಪ್ಪೆಡ ನನಗೆ ಬೇಕು ದೇವರೇ, ನೀನು ವಾಗ್ದಾನ ನನಗೆ ನೆರವೇರಲಿ, ನೀನೇ ನನ್ನ ದೇವರು, ನೀನೇ ನನ್ನ ರಕ್ಷಕನು. ನೀನು ಪ್ರಾರ್ಥನೆ ಮಾಡಿದ್ರ ನಿನ್ನ ನುಡಿ ದೇವರಿಗೆ ಕೇಳೋದಾಗಿರ್ಬೇಕು. ಅಲ್ಲೆಲ್ಲಯ್ಯ, ನೀನು ಮಾತಾಡೋದು ಮನುಷ್ಯರಿಗೆ ಕೇಳಬಾರ್ದು. ನೀನು ಮಾತಾಡೋದು ಮನುಷ್ಯರ ನುಡಿ, ನಿನ್ನ ರೂಪ, ನಿನ್ನ ಬಣ್ಣ ಮನುಷ್ಯರು ನೋಡ್ತಾ ಇರ್ಬೇಕು ದೇವ್ರ ಮಕ್ಕಳೇ. ಆದ್ರೆ ದೇವರು ನಿನ್ನ ನಂಬಿಕೆ ನೋಡ್ತಾನೆ. ನೀನು ಯಾವುದು ಪ್ರಕಾರ ನಂಬುತ್ತೋ, ನೀನು ಎದುರು ಕಡೆ ನಂಬುತ್ತಾ ಇದ್ದೋ ಅದು ದೇವರು ನೋಡವಾಗಿದ್ದಾನೆ. ನಿಮ್ಮ ಹೃದಯ ನೋಡುವ ದೇವರಿದ್ದಾನೆ. ಮನುಷ್ಯರ ಬಾಯಿ ಮಾತು ನೋಡಲಿದ್ದಾರೆ, ನಿಮ್ಮ ಹೃದಯಗಳು ನೋಡಿ, ನಿಮ್ಮ ನಂಬಿಕೆ ನೋಡಿ, ಅಯ್ಯೋ ನನ್ನ ನಂಬಿದ್ದಾರೆ, ನನ್ನ ನಾನು ವಿಶ್ವಾಸ ಇಟ್ಟದ ನನ್ನ ಮಗ ಅಂತ ನಿನ್ನ ಹೃದಯ ನೋಡಿ ನಿನಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದೇನೆ. ಇವೋ ನನ್ನ ನಂಬು ಮಗನೇ, ನಾನು ಮಾಡಿದ ಕ್ರಿಯೆಗಳು ನೀನು ಮಾಡ್ತಾ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರು ಇವತ್ತು ದೇವರು ಮಾಡಿದ ಕ್ರಿಯೆಗಳು ಸೇವಕರು ಮಾಡ್ತಾ ಇದ್ದಾರೆ, ಮತ್ತು ಅವಕ್ಕಿಂತ ಕಾರ್ಯಗಳು ಮಾಡ್ತಾನಂತ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರ ಮಕ್ಕಳು, ಇವತ್ತು ದಿವಸದಲ್ಲಿ ದೇವರು ವಾಗ್ದಾನ ಮುಖಾಂತರ ಇವತ್ತು ದೇವರು ಅದ್ಭುತ ಕಾರ್ಯಗಳು ನಡೆಸ್ತಾ ಇದ್ದಾನೆ. ನನ್ನ ಮುಖದ್ರಾಗಿ ನಡೆಸ್ತಾ ಇದ್ದಾನೆ. ಲೋಕದ ಒಳಗೆ ನನಗಿಂತ ದೊಡ್ಡ ಸೇವಕರು ಆರಿಸ್ಕೊಂಡಿದ್ದಾನೆ ದೇವರು. ಅದ್ಭುತ ಕಾರ್ಯಗಳು, ರೋಗಗಳು, ಕ್ಯಾನ್ಸರ್, ಕಿಡ್ನಿ, ಯಾವುದೋ ಒಂದು ರೋಗಗಳು ಇದು ಬಿಡುಗಡೆ ಆಗೋದು, ಇದು ಯಾರ ಅಪ್ಪಣ? ನಾನು ಏಸು ಕೊಟ್ಟಿನ ಅಪ್ಪಣ್ಣಿಂದ ಸೇವಕರು ಮುಖಾಂತರ ಸೇವಕರು ನಂಬಿದ ಮೇಲೆ ಇವತ್ತು ಸೇವದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಸೋದು ನಾವು ನೋಡ್ತಾ ಇದ್ದೇವೆ. ದೇವರ ಈ ಸೇವೆ ಮಾಡೋದು ಸೇವಕರು ಮನುಷ್ಯರಿಂದ ಅಲ್ಲ, ಎಲ್ಲೋ ಕಲ್ತು ಅಲ್ಲ, ಎಲ್ಲೋ ಕಲ್ಕೊಂಡು ಬಂದು ಮಾತಾಡೋದು ಅಲ್ಲ. ಇದು ದೇವರ ಅಪ್ಪಣೆ. ಸೇವಕರಿಗೆ ದೇವರ ಅಪ್ಪಣೆ ನೆರವೇರಿಸ್ತಾ ಇದ್ದಾನೆ ದೇವರು. ಆತನ ನಂಬಿದವರಿಗೆ ಅದ್ಭುತ ಕಾರ್ಯ ನಡೆಸಲಿಕ್ಕೆ ಅಧಿಕಾರ ಕೊಡ್ತಾನ. ಆತನ ಅಪ್ಪಣ ಮಹಾಶಕ್ತಿ ದೇವರು. ಆತನ ಶಕ್ತಿ ಮತ ದೇವರು ಸೇವಕರಿಗೆ ಶಕ್ತಿ ಕೊಡ್ತಾನೆ. ಆತನ ನಂಬುವ ಒಬ್ಬನಾದ್ರೂ ನಾಶವಾಗಲು ನಿತ್ಯ ಜೀವಂತ ಇರುತ್ತಾರೆ. ಈಗ ನಾವು ದೇವರು ನಂಬಿದೆ, ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸದಲ್ಲಿ ಮತ್ತೆ ನಾವು ಇಷ್ಟು ದಿವಸ ನಾವು ದೇವರಿಗೆ ಕೇಳಿಲ್ಲೇನೋ, ಇವತ್ತಿನಿಂದ ದೇವರ ಹೆಸರಿನ ಮೇಲೆ, ನನ್ನ ಹೆಸರಿನ ಮೇಲೆ ನೀನು ಏನೇನು ಕೇಳ್ಕೊತ್ತೋ ನೀನು ಕೇಳ್ಕೊ, ಅದೆಲ್ಲ ದೊರಕುತ್ತವಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಬೇರೆ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಿನಗೆ ಗೊತ್ತಿಲ್ಲ, ನೀವು ಕಷ್ಟದಲ್ಲಿ ಇರಬಹುದು, ನೀವು ದುಃಖದಲ್ಲಿ ಇರಬಹುದು, ದೇವರಿಗೆ ನೀನು ಕೇಳಿಲ್ಲೇನೋ, ದೇವರಿಗೆ ನೀನು ನಂಬಿಲ್ಲೇನೋ, ಇವತ್ತು ದೇವರ ಹತ್ರ ಹೋಗಿ